ವೆಸ್ಟ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಸೊ ಈ ವಿಡಿಯೋಲಿ ನಾಳೆಗೆ ಅಂದರೆ 6 ಜನವರಿ 2025 ನಾಳೆ ಹೇಗೆ ನಿಫ್ಟಿನಲ್ಲಿ ಬ್ಯಾಂಕ್ ನಿಫ್ಟಿನಲ್ಲಿ ಟ್ರೇಡ್ ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೆ ಆಪ್ಷನ್ಸಲ್ಲಿ ಯಾವ್ಯಾವ ಸ್ಟಾಕ್ಸ್ನ ನಿಮ್ಮ ವಾಚ್ ಲಿಸ್ಟಲ್ಲಿ ಆ್ಯಡ್ ಮಾಡ್ಕೋಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಿಫ್ಟಿನಲ್ಲಿ. ಸೊ ನೀವಲ್ಲಿ ಸ್ಕ್ರೀನಲ್ಲಿ ನೋಡ್ತಿರೋ ಹಾಗೆ ನಿಫ್ಟಿ 3ನೇ ತಾರೀಕು ಅರೌಂಡ್ 24,200 ಹೈ ಮಾಡಿತ್ತು ಹಾಗೂ 23,986 ನಮಗೆ ಲೋ ಮಾಡಿತ್ತು. ಸೊ ಹಾಗಾಗಿ ಇದು ನಮಗೆ ಸೋಮವಾರಕ್ಕೆ ನಮಗೆ ರೆಸಿಸ್ಟೆನ್ಸ್ ಥರ ವರ್ಕ್ ಮಾಡುತ್ತೆ. ಈ ಲೆವೆಲ್ಲು ಅರೌಂಡ್ 24,200ಇಂದ 24,240ವರೆಗೂ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇರುತ್ತೆ. ಸೊ ಈ ಲೆವೆಲ್ ನಮಗೆ ಸಪೋರ್ಟ್ ಥರ ಕೆಲಸ ಮಾಡುತ್ತೆ. ಏನಾದರೂ ಸೋಮವಾರಕ್ಕೆ ಈ ಲೆವೆಲ್ ಒಳಗಡೆ ಅಂದರೆ 24,197 ಮತ್ತು 23,988 ಲೆವೆಲ್ ಒಳಗಡೆ ಓಪನ್ ಆಗಿದೆ ಅಂದರೆ ಇದು ನಮಗೆ ರೆಸಿಸ್ಟೆನ್ಸ್ ಥರ ಕೆಲಸ ಮಾಡುತ್ತೆ. ಇದು ನಮಗೆ ಸಪೋರ್ಟ್ ಥರ ಕೆಲಸ ಮಾಡುತ್ತೆ. ಸೊ ಸೋಮವಾರ ಹೇಗೆ ಟ್ರೇಡ್ ಮಾಡ್ಬೋದು ಅಂದರೆ, ಅಕಸ್ಮಾತು ಈ ಲೆವೆಲ್ ಇದೆಯಲ್ಲ ಅಂದರೆ 23,983 ಮತ್ತು 24,139 ಲೆವೆಲ್ ಒಳಗಡೆ ಏನಾದರೂ ಓಪನ್ ಆಗಿದೆ ಅಂದರೆ ಈ ಲೈನ್ ಒಳಗಡೆ ಏನು ಟ್ರೇಡ್ ಮಾಡೋಕ್ಕೆ ಹೋಗಬೇಡಿ. ಅದೇ ಈ ಲೆವೆಲ್ 24,140 ಲೆವೆಲ್ಗಿಂತ ಮೇಲ್ಗಡೆ ಏನಾದರೂ ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿದೆ ಅಂದರೆ ನೀವು ಫಸ್ಟ್ ಟಾರ್ಗೆಟ್ 24,197ವರೆಗೂ ಇಟ್ಕೋಬೋದು. ಸೊ ಆಮೇಲೆ ಇಲ್ಲಿ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇರುತ್ತೆ. ಇಲ್ಲಿ ಯಾವುದೇ ಟೈಮಲ್ಲಿ ಪುಲ್ ಬ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದೇ 24,250 ಮೇಲೆ ಏನಾದರೂ ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿ ಕಂಪ್ಲೀಟ್ ಆಗಿದೆ ಅಂದರೆ 15 ಮಿನಿಟ್ಸ್ ಕ್ಯಾಂಡಲ್ ಕಂಪ್ಲೀಟ್ ಆಗಿರಬೇಕು. ಸೊ ಆಗ ನಿಮ್ಮ ಟಾರ್ಗೆಟು 24,302 ಹಾಗೂ ಮುಂದಿನ ಟಾರ್ಗೆಟ್ 24,380ವರೆಗೂ ಇಟ್ಕೋಬೋದು. ಸೊ ನೀವು ಆಗ 24,250 ಸಿನಲ್ಲಿ ಟ್ರೇಡ್ ಮಾಡ್ಬೋದು ಈ ಲೆವೆಲ್ಗಿಂತ ಮೇಲ್ಗಡೆ. ಸೊ ಏನಾದರೂ ಈ ಲೆವೆಲಲ್ಲಿ ಟ್ರೇಡ್ ಮಾಡೋದು ಇದ್ದರೆ ಅಂದರೆ 24,139 ಮೇಲೆ ಏನಾದರೂ ಸ್ಟ್ರಾಂಗ್ ಕ್ಯಾಂಡಲ್ ಫಾರ್ಮ್ ಆಗಿದೆ ಅಂದರೆ ನೀವು ಟಾರ್ಗೆಟ್ 24,200ವರೆಗೂ ಇಟ್ಕೋಬೋದು. ಸೊ ಆಗ ನೀವು 24,150 ಸಿನಲ್ಲಿ ಟ್ರೇಡ್ ಮಾಡ್ಬೋದು. ಸೊ ಅದೇ ಕೆಳಗಡೆ ಈ ಲೆವೆಲ್ ಇದೆಯಲ್ಲ ಬ್ಲೂ ಲೈನು 23,985 ಲೆವೆಲ್ಗಿಂತ ಕೆಳಗಡೆ ಏನಾದರೂ ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿ ಕಂಪ್ಲೀಟ್ ಆಗಿದೆ ಅಂದಾಗ ನಿಮಗೆ ಫಸ್ಟ್ ಟಾರ್ಗೆಟ್ 23,922 ಇರುತ್ತೆ ಹಾಗೂ ಸೆಕೆಂಡ್ ಟಾರ್ಗೆಟ್ 23,795 ಇರುತ್ತೆ ಹಾಗೂ ಮೂರನೇ ಆ್ಯಂಡ್ ಫೈನಲ್ ಟಾರ್ಗೆಟ್ 23,690ವರೆಗೂ ಇರುತ್ತೆ. ಸೊ ನೀವು ಆಗ 23,950 ಅಥವಾ 24,000 ಪಿನಲ್ಲಿ ಟ್ರೇಡ್ ಮಾಡ್ಬೋದು. ಸೊ ಅದೇ ಬ್ಯಾಂಕ್ ನಿಫ್ಟಿನಲ್ಲಿ ನೋಡೋದಾದರೆ ಸೊ ಫ್ರೈಡೇ 51,640 ಲೆವೆಲ್ವರೆಗೂ ಟಚ್ ಆಗಿದೆ. ಸೊ ಹಾಗಾಗಿ ಇದು ನಮಗೆ ನಾಳೆಗೆ ರೆಸಿಸ್ಟೆನ್ಸ್ ಆಗಿ ವರ್ಕ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಇದು ಫ್ರೈಡೇ ಲೋ ಆಗಿತ್ತು 50,966. ಇದು ನಮಗೆ ಸಪೋರ್ಟ್ ಥರ ಕೆಲಸ ಮಾಡುತ್ತೆ ಸೋಮವಾರಕ್ಕೆ. ಸೊ ಏನಾದರೂ ಈ ಲೆವೆಲ್ ಇದೆಯಲ್ಲ ಅಂದರೆ 51,345 ಮೇಲ್ಗಡೆ ಏನಾದರೂ ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿ ಕಂಪ್ಲೀಟ್ ಆಗಿದೆ ಅಂದಾಗ ನೀವು ಟಾರ್ಗೆಟ್ 51,640 ಇಟ್ಕೋಬೋದು. ಸೊ ಅದಾದಮೇಲೆ ಇದು ನಮಗೆ ರೆಸಿಸ್ಟೆನ್ಸ್ ಥರ ಕೆಲಸ ಮಾಡುತ್ತೆ. ಇದಕ್ಕಿಂತ ಮೇಲ್ಗಡೆ ಏನಾದರೂ ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿದೆ ಅಂದಾಗ ನೀವು ನಿಮ್ಮ ಟಾರ್ಗೆಟ್ನ 51,930ವರೆಗೂ ಇಟ್ಕೋಬೋದು. ಸೊ ಇಲ್ಲೂ ಅಷ್ಟೇ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದೆ. ಸೊ ಅದಾದಮೇಲೆ 52,000 ಮೇಲ್ಗಡೆ ಏನಾದರೂ ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿದೆ ಅಂದಾಗ ನಿಮಗೆ ಫಸ್ಟ್ ಟಾರ್ಗೆಟ್ 52,212 ಹಾಗೂ 52,497 ಇಟ್ಕೋಬೋದು. ಸೊ ಅದೇ ಈ ಲೆವೆಲ್ ಇದೆಯಲ್ಲ ಬಿಟ್ವೀನ್ 50,960 ಹಾಗೂ 51,348 ಈ ಲೆವೆಲ್ ಯಾವುದೋ ಟ್ರೇಡ್ ತೊಗೊಳೋಕ್ಕೆ ಹೋಗಬೇಡಿ. ಸೊ ಇದಕ್ಕಿಂತ ಕೆಳಗಡೆ ಅಂದರೆ ಫ್ರೈಡೇ ಲೆವೆಲ್ 50,959 ಲೆವೆಲ್ಗಿಂತ ಕೆಳಗಡೆ ಏನಾದರೂ ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿದೆ ಅಂದಾಗ ನಿಮಗೆ ಫಸ್ಟ್ ಟಾರ್ಗೆಟ್ 50,843 ಹಾಗೂ ಸೆಕೆಂಡ್ ಟಾರ್ಗೆಟ್ 50,602 ಮತ್ತು ಲಾಸ್ಟ್ ಆ್ಯಂಡ್ ಫೈನಲ್ ಟಾರ್ಗೆಟ್ 50,480ವರೆಗೂ ನಿಮ್ಮ ಟ್ರೇಡ್ ಪ್ಲ್ಯಾನ್ ಮಾಡ್ಬೋದು. ನೀವು ನಿಮ್ಮ ಕಂಫರ್ಟಬಿಲಿಟಿ ಬೇಸ್ ಮೇಲೆ ನಿಮ್ಮ ಪ್ರಾಫಿಟ್ ಬುಕ್ ಮಾಡ್ತಾ ಹೋಗ್ಬೋದು. ಸೊ ಈಗ ಆಪ್ಷನ್ಸಲ್ಲಿ ಯಾವ್ಯಾವ ಸ್ಟಾಕ್ಸ್ ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ITC. ಸೊ ITC ನೀವು ನೋಡಿದ್ದೀರಾ ಅಂದರೆ ಅರೌಂಡ್ 485 ಲೆವೆಲಲ್ಲಿ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇರುತ್ತೆ. ಈ ಲೆವೆಲ್ಗಿಂತ ಮೇಲ್ಗಡೆ ಏನಾದರೂ ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿ ಕಂಪ್ಲೀಟ್ ಆಗಿರಬೇಕು 15 ಮಿನಿಟ್ಸ್ ಕ್ಯಾಂಡಲ್ಲು. ಸೊ ಆಗ ನಿಮ್ಮ ಫಸ್ಟ್ ಟಾರ್ಗೆಟ್
487 ಇಟ್ಕೋಬೋದು, ಸೆಕೆಂಡ್ ಟಾರ್ಗೆಟ್ 490 ಇಟ್ಕೋಬೋದು. ಸೊ ನೀವು ಆಗ 485 ಸಿನಲ್ಲಿ ಟ್ರೇಡ್ ಮಾಡ್ಬೋದು. ಸೊ ಇಲ್ಲಿ ಸ್ಟ್ರಾಂಗ್ ಸಪೋರ್ಟ್ ಇದೆ 479 ಲೆವೆಲಲ್ಲಿ. ಈ ಲೆವೆಲ್ಗಿಂತ ಕೆಳಗಡೆ ಏನಾದರೂ ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿ ಕಂಪ್ಲೀಟ್ ಆಗಿದೆ ಅಂದಾಗ ನಿಮ್ಮ ಫಸ್ಟ್ ಟಾರ್ಗೆಟ್ 478, ಸೆಕೆಂಡ್ ಟಾರ್ಗೆಟ್ 475 ಇಟ್ಕೋಬೋದು. ಸೊ ಆಗ ನೀವು 480 ಪಿನಲ್ಲಿ ಟ್ರೇಡ್ ಮಾಡ್ಬೋದು. ಸೊ ನೆಕ್ಸ್ಟ್ ಸ್ಟಾಕ್ SBIN, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ SBIನಲ್ಲಿ ನೋಡೋದಾದರೆ ಅರೌಂಡ್ 497ಅಲ್ಲಿ ಸ್ಟ್ರಾಂಗ್ ಸಪೋರ್ಟ್ ಇತ್ತು. ಈ ಸಪೋರ್ಟ್ನ ಬ್ರೇಕ್ ಆಗಿದೆ ಈಗ. ಸೊ ಈಗ ನಮಗೆ ಮುಂದಿನ ಸಪೋರ್ಟ್ ಇರೋದು 792. ಈ ಲೆವೆಲ್ನ ಬ್ರೇಕ್ ಆಗಿದೆ ಅಂದರೆ ನಿಮಗೆ ಟಾರ್ಗೆಟ್ 797ವರೆಗೂ ಇಟ್ಕೋಬೋದು. ಸೊ ನೀವು ಆಗ 490 ಪಿನಲ್ಲಿ ಟ್ರೇಡ್ ಮಾಡ್ಬೋದು, 790 ಪಿನಲ್ಲಿ ಟ್ರೇಡ್ ಮಾಡ್ಬೋದು. ಹಾಗೂ 800 ಹತ್ರ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದೆ. ಈ ರೆಸಿಸ್ಟೆನ್ಸ್ನ ಬ್ರೇಕ್ ಆಗಿದೆ ಅಂದರೆ ನಿಮ್ಮ ಫಸ್ಟ್ ಟಾರ್ಗೆಟ್ 802 ಮತ್ತು ಸೆಕೆಂಡ್ ಟಾರ್ಗೆಟ್ 807ವರೆಗೂ ಇಟ್ಕೋಬೋದು. ಸೊ ಆಗ ನೀವು 800 ಸಿನಲ್ಲಿ ಟ್ರೇಡ್ ಮಾಡ್ಬೋದು. ಸೊ ನೆಕ್ಸ್ಟ್ ಸ್ಟಾಕು ಹೀರೋ ಮೋಟೋಕಾರ್ಪ್. ಸೊ ಹೀರೋ ಮೋಟೋಕಾರ್ಪಲ್ಲಿ ನೋಡಿದ್ದೀರಾ ಅಂದರೆ ಅರೌಂಡ್ 4251 ಲೆವೆಲಲ್ಲಿ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದೆ. ಈ ರೆಸಿಸ್ಟೆನ್ಸ್ನ ಬ್ರೇಕ್ ಆಗಿದೆ ಅಂದರೆ ನಿಮ್ಮ ಟಾರ್ಗೆಟು 4300ವರೆಗೂ ಇಟ್ಕೋಬೋದು. ಸೊ ನೀವು ಆಗ 4250 ಸಿನಲ್ಲಿ ಟ್ರೇಡ್ ಮಾಡ್ಬೋದು. ಸೊ ಇಲ್ಲಿ 4197ಅಲ್ಲಿ ಸ್ಟ್ರಾಂಗ್ ಸಪೋರ್ಟ್ ಇದೆ. ಈ ಸಪೋರ್ಟ್ನ ಬ್ರೇಕ್ ಆಗಿ ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿ ಕಂಪ್ಲೀಟ್ ಆಗಿದೆ ಅಂದಾಗ ನಿಮ್ಮ ಟಾರ್ಗೆಟ್ 4146ವರೆಗೂ ಇಟ್ಕೋಬೋದು. ಸೊ ನೀವು ಆಗ 4200 ಪಿನಲ್ಲಿ ಟ್ರೇಡ್ ಮಾಡ್ಬೋದು. ಸೊ ನೆಕ್ಸ್ಟ್ ಸ್ಟಾಕು ಇನ್ಫೋಸಿಸ್. ಸೊ ಇನ್ಫೋಸಿಸಲ್ಲಿ ನೋಡೋದಾದರೆ ಅರೌಂಡ್ 1959 ಲೆವೆಲಲ್ಲಿ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದೆ. ಈ ರೆಸಿಸ್ಟೆನ್ಸ್ನ ಬ್ರೇಕ್ ಆಗಿದೆ ಅಂದರೆ ನಿಮಗೆ ಫಸ್ಟ್ ಟಾರ್ಗೆಟ್ 1982 ಇರುತ್ತೆ ಹಾಗೂ ಸೆಕೆಂಡ್ ಟಾರ್ಗೆಟ್ 2000 ಇರುತ್ತೆ. ಸೊ ನೀವು ಆಗ 1960 ಸಿನಲ್ಲಿ ಟ್ರೇಡ್ ಮಾಡ್ಬೋದು. ಸೊ 1910 ಲೆವೆಲಲ್ಲಿ ಸ್ಟ್ರಾಂಗ್ ಸಪೋರ್ಟ್ ಇದೆ. ಈ ಸಪೋರ್ಟ್ನ ಬ್ರೇಕ್ ಆಗಿ ಇದಕ್ಕಿಂತ ಕೆಳಗಡೆ ಏನಾದರೂ ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿ ಕಂಪ್ಲೀಟ್ ಆಗಿದೆ ಅಂದಾಗ ನಿಮ್ಮದು ಫಸ್ಟ್ ಟಾರ್ಗೆಟ್ 1893 ಹಾಗೂ ಸೆಕೆಂಡ್ ಟಾರ್ಗೆಟ್ 1881 ಇಟ್ಕೋಬೋದು. ಸೊ ನೀವು ಆಗ 1900 ಅಥವಾ 1920 ಪಿನಲ್ಲಿ ಟ್ರೇಡ್ ಮಾಡ್ಬೋದು. ಮತ್ತು ಲಾಸ್ಟ್ ಆ್ಯಂಡ್ ಫೈನಲ್ ಸ್ಟಾಕ್ ಬಜಾಜ್ ಫಿನಾನ್ಸು. ಸೊ ಬಜಾಜ್ ಫಿನಾನ್ಸಲ್ಲಿ ನೋಡಿದ್ದೀರಾ ಅಂದರೆ ಅರೌಂಡ್ 7360 ಲೆವೆಲಲ್ಲಿ ಸ್ಟ್ರಾಂಗ್ ಸಪೋರ್ಟ್ ಇದೆ. ಈ ಸಪೋರ್ಟ್ನ ಬ್ರೇಕ್ ಆಗಿದೆ ಅಂದರೆ ನಿಮಗೆ ಫಸ್ಟ್ ಟಾರ್ಗೆಟ್ 7238 ಹಾಗೂ ಸೆಕೆಂಡ್ ಟಾರ್ಗೆಟ್ 7158 ಇರುತ್ತೆ. ಸೊ ನೀವು ಆಗ 1300 ಅಥವಾ 1400 ಪಿನಲ್ಲಿ ಟ್ರೇಡ್ ಮಾಡ್ಬೋದು. ಅರೌಂಡ್ 7520 ಲೆವೆಲಲ್ಲಿ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದೆ. ಈ ರೆಸಿಸ್ಟೆನ್ಸ್ನ ಬ್ರೇಕ್ ಆಗಿ ಇದಕ್ಕಿಂತ ಮೇಲ್ಗಡೆ ಏನಾದರೂ ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿ ಕಂಪ್ಲೀಟ್ ಆಗಿದೆ ಅಂದಾಗ ನಿಮಗೆ ಫಸ್ಟ್ ಟಾರ್ಗೆಟ್ 7600 ಹಾಗೂ ಸೆಕೆಂಡ್ ಟಾರ್ಗೆಟ್ 7662 ಇರುತ್ತೆ. ಸೊ ನೀವು ಆಗ 1500 ಸಿನಲ್ಲಿ ಟ್ರೇಡ್ ಮಾಡ್ಬೋದು. ಸೊ ನೀವು ನಿಮ್ಮ ಕಂಫರ್ಟಬಿಲಿಟಿ ಬೇಸ್ ಮೇಲೆ ನಿಮ್ಮ ಟಾರ್ಗೆಟ್ಸ್ನ ಬುಕ್ ಮಾಡ್ತಾ ಹೋಗ್ಬೋದು. ನಾನು ಹೇಳಿದ ಲೆವೆಲ್ವರೆಗೂ ಕಾಯೋ ಅವಶ್ಯಕತೆ ಇರಲ್ಲ. ಸೊ ಹಾಗಾಗಿ ನಿಮ್ಮ ಕಂಫರ್ಟಬಿಲಿಟಿ ಬೇಸ್ ಮೇಲೆ ನೀವು ಟಾರ್ಗೆಟ್ಸ್ ಬುಕ್ ಮಾಡ್ಬೋದು. ಸೊ ಏನೇ ಕ್ವಶನ್ಸ್ ಇದ್ದರೂ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.